ಒಂದು ಪುಟ್ಟ ಹಳ್ಳಿಯಲ್ಲಿ ರಾಘವ ಎನ್ನುವ ಸಾಮಾನ್ಯ ರೈತನಿದ್ದ. ಅವನಿಗೆ ಹೆಚ್ಚು ಭೂಮಿ ಇರಲಿಲ್ಲವಾದರೂ ಸಿಕ್ಕಿದ್ದರಲ್ಲಿಯೇ ಆತನು ಅತೀವ ಶ್ರಮಪಟ್ಟು ದುಡಿಯುತ್ತಿದ್ದ. ಅವನ ಪತ್ನಿ ಲಕ್ಷ್ಮಿ ಅವನಿಗೆ ಸದಾ ಬೆಂಬಲವಾಗಿ ನಿಲ್ಲುವ ಸಹೃದಯಿ ಮಹಿಳೆಯಾಗಿದ್ದಳು. ಹೀಗಿರುವಾಗ ಒಂದು ದಿನ ಆ ಹಳ್ಳಿಗೆ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ. ಅವನಿಗೆ ಹಳ್ಳಿಯ ಜಮೀನುಗಳನ್ನು ಖರೀದಿಸಿ ಅಲ್ಲಿ ದೊಡ್ಡ ಕಾರ್ಖಾನೆಯೊಂದನ್ನು ನಿರ್ಮಿಸುವ ಯೋಜನೆಯಿತ್ತು. ವ್ಯಾಪಾರಿಯ ಆಸೆಗೆ ಎಲ್ಲ ರೈತರು ತಮ್ಮ ಭೂಮಿ ಮಾರಾಟ ಮಾಡಲು ಒಪ್ಪಿಕೊಂಡರು. ಆದರೆ ರಾಘವ ಮಾತ್ರ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. ಆತ ಮಾರಾಟಕ್ಕೆ ಸಿದ್ಧನಿರಲಿಲ್ಲ. ವ್ಯಾಪಾರಿ ಆಶ್ಚರ್ಯದಿಂದ ರಾಘವನನ್ನು ಕೇಳಿದ, ನೀನು ನಿನ್ನ ಭೂಮಿಯನ್ನು ಏಕೆ ಮಾರುವುದಿಲ್ಲ? ನಾನು ನಿನಗೆ ಇಷ್ಟೊಂದು ಹಣವನ್ನು ನೀಡಲು ಸಿದ್ಧನಿದ್ದೇನೆ. ರಾಘವ ನಗುತ್ತಾ ಉತ್ತರಿಸಿದ, ಈ ಭೂಮಿ ಕೇವಲ ಮಣ್ಣಲ್ಲ, ಇದು ನನ್ನ ತಂದೆ ತಾಯಿಗಳ ಕಣ್ಣೀರು ಮತ್ತು ಬೆವರು ಹರಿಸಿದ ನೆಲ. ನಾನು ಬಡವನಾಗಿರಬಹುದು, ಆದರೆ ನನ್ನ ಮಿತಿ ಈ ಭೂಮಿಯವರೆಗೆ. ಹಣದ ಮುಂದೆ ನನ್ನ ಮನುಷ್ಯತ್ವವನ್ನು ಮಾರಲು ನಾನು ಸಿದ್ಧನಿಲ್ಲ. ರಾಘವನ ಈ ಮಾತುಗಳಿಗೆ ವ್ಯಾಪಾರಿ ಬೆರಗಾದ. ಅಲ್ಲಿದ್ದವರೆಲ್ಲರೂ ರಾಘವನ ಪ್ರಾಮಾಣಿಕತೆ ಮತ್ತು ದೃಢ ಸಂಕಲ್ಪಕ್ಕೆ ಚಪ್ಪಾಳೆ ತಟ್ಟಿದರು. ಅಂದಿನಿಂದ ಹಳ್ಳಿಗರು ರಾಘವನನ್ನು ತಮ್ಮ ನಾಯಕನಾಗಿ ನೋಡಲು ಆರಂಭಿಸಿದರು. ಆತನ ಮೌಲ್ಯಗಳನ್ನು ಗೌರವಿಸಿದರು.